कस्टमर आपके साथ होना चाहिए और कस्टमर को खुश करना चाहिए, परचेज ऑर्डर लेना चाहिए. दैट इज़ हाउ सेल्स इज. मैंने कोई नई चीज़ बनाई है. लोग कहते हैं कि इनोवेशन थी तुम्हारे पास. नहीं भाई, इनोवेशन नहीं थी, बट करने का ढंग अलग था, एग्जीक्यूशन अलग. ಈ ನಮ್ಮ ಇಂಡಿಯನ್ ಕಂಪ್ನಿ ಆಪಲ್ಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡುತ್ತೆ. ಸ್ಯಾಮ್ಸಂಗ್ ಬಿಟ್ರೆ ಜಗತ್ತಿನಲ್ಲಿ ಇದೇ ಎರಡನೇ ಕಂಪ್ನಿ ಆಪಲ್ಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಿರೋಂಥ ಕಂಪ್ನಿ. ಆಪಲ್ ನ ಐಕಾನಿಕ್ ಟ್ಯಾಗ್ ಲೈನ್ ಆಗಿರೋ ಥಿಂಕ್ ಡಿಫ್ರೆಂಟ್ ನ ಬಿಟ್ಬಿಟ್ಟು ಇವರು ಥಿಂಕ್ ಬೆಟರ್ ಅನ್ನೋ ಒಂದು ಟ್ಯಾಗ್ ಲೈನ್ ನ ತಗೊಂಡ್ಬರ್ತಾರೆ. ಈ ಕಂಪ್ನಿ ಹೇಳ್ತಾ ಇರುತ್ತೆ, ನಮ್ಮ ದೇಶದಲ್ಲಿ ಚೈನೀಸ್ ಕಂಪ್ನಿಗಳನ್ನ ಒದ್ದೋಡಿಸ್ಬಿಟ್ಟು ನಾವು ಇಂಡಿಯಾದ ಆಪಲ್ ಆಗ್ತೀವಿ ಅಂತ. ಇದೇ ಟೈಮಲ್ಲಿ ಈ ಕಂಪ್ನಿಯ ಕೋ ಫೌಂಡರ್ ಅಮನ್ ಗುಪ್ತಾ ಶಾರ್ಕ್ ಟ್ಯಾಂಕ್ ಅಲ್ಲಿ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಕಂಪ್ನಿಯ ಬ್ರ್ಯಾಂಡ್ ವ್ಯಾಲ್ಯೂ ಗಗನಕ್ಕೆ ಇರುತ್ತೆ. ಎಲ್ಲಾರ ಕೈಯಲ್ಲೂ ಇದೇ ಕಂಪ್ನಿಗಳ ಪ್ರಾಡಕ್ಟ್ ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬ್ಲೂಟೂತ್ ಸ್ಪೀಕರ್, ಸ್ಮಾರ್ಟ್ ವಾಚು, ಇಯರ್ ಬಡ್ಸ್ ಪ್ರತಿ ಒಂದು ಇದೇ ಕಂಪ್ನಿದಾಗಿರುತ್ತೆ. 2016ರಲ್ಲಿ ಈ ಕಂಪ್ನಿ ಜಸ್ಟ್ 30 ಲಕ್ಷ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. 2024 ಬರೋಷ್ಟೊತ್ತಿಗೆ ಈ ಕಂಪ್ನಿಯ ರೆವಿನ್ಯೂ 3,000 ಕೋಟಿಗೆ ಹೋಗಿರುತ್ತೆ. ಮತ್ತೆ ವ್ಯಾಲ್ಯೂಯೇಷನ್ 10,000 ಕೋಟಿಗೆ ಜಂಪ್ ಆಗಿರುತ್ತೆ. ಎಲ್ಲ ಚೆನ್ನಾಗಿ ಹೋಗ್ತಾ ಇರುತ್ತೆ. ಮಧ್ಯದಲ್ಲಿ ಈ ಕಂಪ್ನಿ ಒಂದು ಮಿಸ್ಟೇಕ್ ಮಾಡುತ್ತೆ. ಏನಂದ್ರೆ ಈ ಕಂಪ್ನಿನ IPOಗೆ ತರೋದು. 2025ರಲ್ಲಿ ಈ ಕಂಪ್ನಿ IPOಗೋಸ್ಕರ ಫೈಲಿಂಗ್ ಮಾಡುತ್ತೆ ಮಾರ್ಕೆಟ್ ಇಂದ 2,000 ಕೋಟಿ ಎತ್ತಕ್ಕೆ. ಇದೇ ಒಂದು ಮಿಸ್ಟೇಕು ಈ ಕಂಪ್ನಿಯ ಡೌನ್ ಫಾಲ್ಗೆ ಕಾರಣ ಆಗಿದೆ. ಹಾಗಿದ್ರೆ ಎಲ್ಲಾ ಕಂಪ್ನಿಗಳು IPOನ ಯೂಸ್ ಮಾಡ್ಕೊಂಡು ಗ್ರೋ ಆದ್ರೆ ಈ ಕಂಪ್ನಿ ಇದೇ IPO ಇಂದ ಡೌನ್ ಫಾಲ್ ಯಾಕೆ ಆಗ್ತಾ ಇದೆ? ಹಾಗಾದ್ರೆ ಈ ಕಂಪ್ನಿಯ ಡೌನ್ ಫಾಲ್ಗೆ ಕಾರಣ ಈ IPOನ. ಈ ಕತೆ ಶುರುವಾಗೋದು ಒಂದು ಸಣ್ಣ ಐಫೋನ್ ಚಾರ್ಜರ್ ಕೇಬಲ್ ಇಂದ. 2015-16ರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ. ಏನಂದ್ರೆ ಐಫೋನ್ ಚಾರ್ಜರ್ ಅಲ್ಲಿ ಚಾರ್ಜಿಂಗ್ ಮಾಡೋ ಹತ್ರ ಅಗ್ಲೆಲ್ಲ ಬ್ರೇಕ್ ಆಗ್ತಾ ಇರುತ್ತೆ. ಇದಕ್ಕೆ ಎಷ್ಟೋ ಜನ ಟೇಪ್ ಸುತ್ಕೊಂಡು ಅದನ್ನ ಯೂಸ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಇನ್ನೊಂದು ಹೊಸ ಕೇಬಲ್ ತಗೊಳೋದು ತುಂಬಾ ಕಾಸ್ಟ್ಲಿ ಇರುತ್ತೆ. ಅಮನ್ ಗುಪ್ತಾ JBL ಆಡಿಯೋನ ಪೇರೆಂಟ್ ಕಂಪ್ನಿ ಆಗಿರೋ ಹರ್ಮಾನ್ ಇಂಟರ್ನ್ಯಾಷನಲ್ ಅಲ್ಲಿ ಸೇಲ್ಸ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಅಮನ್ ಗುಪ್ತಾ ಈ ಪ್ರಾಬ್ಲಮ್ ನ ಅಬ್ಸರ್ವ್ ಮಾಡ್ತಾರೆ. ಅಬ್ಸರ್ವ್ ಮಾಡಿ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ನ ತಗೊಂಡ್ಬರ್ತಾರೆ. ಅದೇನಂದ್ರೆ ಬ್ರೈಡೆಡ್ ಕೇಬಲ್. ಬ್ರೈಡೆಡ್ ಕೇಬಲ್ ಅಂದ್ರೆ ಸುತ್ತಲೂ ಬಟ್ಟೆ ಇರುತ್ತೆ, ಮಧ್ಯದಲ್ಲಿ ವೈರ್ ಇರುತ್ತೆ. ಇದರಿಂದ ಪದೇ ಪದೇ ಯೂಸ್ ಮಾಡಿದ್ರು ಕೂಡ ವೈರ್ ಬ್ರೇಕ್ ಆಗ್ತಾ ಇರಲ್ಲ. ಇದೇ ಕೇಬಲ್ ಬೋಟ್ ಕಂಪ್ನಿಯ ಮೊದಲನೇ ಪ್ರಾಡಕ್ಟ್ ಆಗಿರುತ್ತೆ. ಈ ಬೋಟ್ ಏನ್ ಮಾಡುತ್ತೆ, ಈ ಕೇಬಲ್ ನ ಇಟ್ಕೊಂಡು ಫೇಸ್ಬುಕ್ ಅಲ್ಲಿ ಆಡ್ ರನ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಒಂದ್ ಸೈಡು ಇವ್ರ ಕೇಬಲ್ ಹಾಕಿ, ಇನ್ನೊಂದ್ ಸೈಡು ಆಪಲ್ದು ಬ್ರೇಕ್ ಆಗಿರೋ ಕೇಬಲ್ ಹಾಕಿ ಆಡ್ ರನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಈ ಕೇಬಲ್ ನ ಸೇಲ್ಸ್ ಸಡನ್ಲಿ ಇನ್ಕ್ರೀಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಅಮೆಝಾನ್ ಅಲ್ಲಿ ಇಂಡಿಯಾದ ಹೈಯೆಸ್ಟ್ ಸೇಲ್ ಆಗಿರೋ ಕೇಬಲ್ ಅಂದ್ರೆ ಇವಾಗ್ಲೂ ಕೂಡ ಇದೇ ಕೇಬಲ್. ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಈ ಬೋಟ್ ಕಂಪ್ನಿಯ ನಿಜವಾದ ಸ್ಟೋರಿ. ಅಮನ್ ಗುಪ್ತಾ ಮುಂಚೆ JBL ಆಡಿಯೋದಲ್ಲಿ ಕೆಲಸ ಮಾಡ್ತಿದ್ದ ಕಾರಣದಿಂದ ಅಮನ್ ಗುಪ್ತಾ ಅಲ್ಲೊಂದು ಅಬ್ಸರ್ವ್ ಮಾಡಿರ್ತಾರೆ. ಏನಂದ್ರೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಜನ ಬೇಸ್ ನ ಇಷ್ಟಪಡ್ತಾರೆ. ಯಾಕಂದ್ರೆ ನಮ್ಮ ಇಂಡಿಯಾದಲ್ಲಿ ತಬಲಾ, ಡೋಲು, EDM ಇದೆಲ್ಲ ಫೇಮಸ್ ಆಗಿರುತ್ತೆ. EDM ಅಂದ್ರೆ ಎಲೆಕ್ಟ್ರಾನಿಕ್ ಡ್ಯಾನ್ಸ್ ಮ್ಯೂಸಿಕ್ ಅಂತ. ಜಾಸ್ತಿ ಜಿಮ್ಗಳಲ್ಲಿ ನಮ್ಮ ಯೂತ್ಸ್ಗಳು ಜಾಸ್ತಿ ಇದನ್ನ ಯೂಸ್ ಮಾಡ್ತಿರ್ತಾರೆ. ಅದಕ್ಕೆ ಅಮನ್ ಗುಪ್ತಾ ಏನ್ ಪ್ಲಾನ್ ಮಾಡ್ತಾನೆ, ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಜನಕ್ಕೆ ಈ ಬೇಸ್ ಅಂದ್ರೆ ಇಷ್ಟ, ನಾನೇನಾದ್ರೂ ನೆಕ್ಸ್ಟ್ ಪ್ರಾಡಕ್ಟ್ ನ ಲಾಂಚ್ ಮಾಡಿದ್ರೆ ಈ ಬೇಸ್ ಜಾಸ್ತಿ ಇರೋ ಇಯರ್ಫೋನ್ ನ ಲಾಂಚ್ ಮಾಡ್ತೀನಿ ಅಂತ ಫಸ್ಟ್ ಪ್ರಾಡಕ್ಟ್ ನ ಲಾಂಚ್ ಮಾಡ್ತಾರೆ. ಇವರ ಫಸ್ಟ್ ಪ್ರಾಡಕ್ಟ್ ಏನೇ ಇಯರ್ಫೋನ್. ಈ ಇಯರ್ಫೋನ್ ನೇಮ್ ಬಂದು ಬೇಸ್ ಹೆಡ್ ಅಂತ. So basically I'm a 90s kid, so wired earphones is all we had. It's a look first of all, and also it's about that mess it makes that you detangle, and that's like life, isn't it? So it's so nostalgic. ಅದೇ ರೀತಿ ಇನ್ನೊಂದು ಲಕ್ಕು ಈ ಬೋಟ್ ನ ಕೈ ಹಿಡಿಯುತ್ತೆ. ಏನಂದ್ರೆ 2016ರಲ್ಲಿ ನಮ್ಮ ಇಂಡಿಯಾದಲ್ಲಿ ಜಿಯೋ ಲಾಂಚ್ ಆಗುತ್ತೆ. ಜಿಯೋ ಲಾಂಚ್ ಆದ ತಕ್ಷಣ ಇಂಟರ್ನೆಟ್ ಪ್ರೈಸ್ ತುಂಬಾ ಚೀಪ್ ಆಗ್ತಾ ಹೋಗುತ್ತೆ. ಮುಂಚೆ 200 ರೂಪಾಯಿಂದ 300 ರೂಪಾಯಿ ಪರ್ GB ಇದ್ದಿದ್ದ ಇಂಟರ್ನೆಟ್ ಆಲ್ಮೋಸ್ಟ್ ಫ್ರೀ ಆಗುತ್ತೆ. ಇದರಿಂದ ಪ್ರತಿ ಇಂಡಿಯನ್ಸ್ ಇಂಟರ್ನೆಟ್ ನ ಯೂಸ್ ಮಾಡಕ್ಕೆ ಸ್ಮಾರ್ಟ್ ಫೋನ್ ನ ಬೈ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ಕೇಬಲ್, ಚಾರ್ಜರ್, ಇಯರ್ಫೋನ್ ಈ ತರ ಆಕ್ಸೆಸರೀಸ್ ಬೈ ಮಾಡ್ತಾ ಇರ್ತಾರೆ. ಇದರಿಂದ ಬೋಟ್ ನ ಪ್ರಾಡಕ್ಟ್ ಗಳಿಗೆ ಸಡನ್ಲಿ ಡಿಮ್ಯಾಂಡ್ ಬರಕ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಈ ಡಿಮ್ಯಾಂಡ್ ನ ಯೂಸ್ ಮಾಡ್ಕೊಳಕ್ಕೆ ಬೋಟ್ ಏನ್ ಮಾಡ್ತಾನೆ, ಬರ್ತಿರೋ ದುಡ್ಡನ್ನ ಇನೋವೇಷನ್ ಅಲ್ಲಿ ಸ್ಪೆಂಡ್ ಮಾಡ್ದಲೆ ಮಾರ್ಕೆಟಿಂಗ್ ಮೇಲೆ ಸ್ಪೆಂಡ್ ಮಾಡ್ತಾ ಹೋಗ್ತಾನೆ. IPL ಸ್ಪಾನ್ಸರ್ಶಿಪ್ ಅಲ್ಲಿ KKR, MI, CSK, RCB ಇವರೆಲ್ಲಾ ಟಿ ಶರ್ಟ್ ಮೇಲೂ ಈ ಬೋಟ್ ದೇ ಲೋಗೋ ಇರುತ್ತೆ. ಬೋಟ್ ಯಾವ ರೀತಿ ಮಾರ್ಕೆಟಿಂಗ್ ಸ್ಪೆಂಡ್ ಮಾಡ್ತಾನೆ ಅಂದ್ರೆ, ಹಾರ್ದಿಕ್ ಪಾಂಡ್ಯ, KL ರಾಹುಲ್, ಜಾಕ್ಲಿನ್ ಫರ್ನಾಂಡಿಸ್, ಕಿಯಾರಾ ಅಡ್ವಾಣಿ ಇವರೆಲ್ಲಾ ಫೇಸ್ ನ ಯೂಸ್ ಮಾಡ್ಕೊಂಡು ಬೋಟು ಬ್ರಾಂಡ್ ಬಿಲ್ಡಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅಷ್ಟೇ ಅಲ್ಲದೆ 2019ರಲ್ಲಿ ಒಂದು ಫ್ಯಾಷನ್ ಶೋ ನಡೆಯುತ್ತೆ. ಆ ಫ್ಯಾಷನ್ ಶೋ ಹೆಸರು ಲ್ಯಾಕ್ಮಿ ಫ್ಯಾಷನ್ ವೀಕ್ 2019 ಅಂತ. ಈ ಫ್ಯಾಷನ್ ಶೋ ನಲ್ಲಿ ಮೋಸ್ಟ್ ಆಫ್ ದಿ ಮಾಡೆಲ್ಗಳು ಬೋಟ್ ನ ಹೆಡ್ಫೋನ್ ಹಾಕೊಂಡು ಫ್ಯಾಷನ್ ಶೋ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಈ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯಾರು ಯೂಸ್ ಮಾಡಿರಲಿಲ್ಲ.
ಇದರಿಂದ ಬೋಟ್ ಅವ್ರ ಕಾಂಪಿಟೇಟರ್ಗೆ ಒಂದು ಮೆಸೇಜ್ ಕೊಡ್ತಾನೆ, ಬೋಟ್ ಅನ್ನೋದು ಜಸ್ಟ್ ಹಾಡ್ ಕೇಳೋ ಇನ್ಸ್ಟ್ರೂಮೆಂಟ್ ಅಲ್ಲ, ಇದೊಂದು ಫ್ಯಾಷನ್ ಸ್ಟೇಟ್ಮೆಂಟ್ ಅಂತ. ಈ ಎಲ್ಲಾ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳು ಬೋಟ್ಗೆ ಸಖತ್ತು ಕೈ ಹಿಡಿಯುತ್ತೆ. 2020 ಬರೋಷ್ಟೊತ್ತಿಗೆ ಬೋಟ್ ರೆವಿನ್ಯೂ 600 ಕೋಟಿಗೆ ಜಂಪ್ ಆಗಿರುತ್ತೆ. FY 2022ರಲ್ಲಿ 2873 ಕೋಟಿಗೆ ಹೋಗುತ್ತೆ. 2023ರಲ್ಲಿ 3377 ಕೋಟಿಗೆ ಹೋಗುತ್ತೆ. 2016ರಲ್ಲಿ 30 ಲಕ್ಷ ಇಟ್ಕೊಂಡು ಸ್ಟಾರ್ಟ್ ಮಾಡಿದ ಈ ಕಂಪ್ನಿ 7 ವರ್ಷದಲ್ಲಿ 3300 ಕೋಟಿ ರೆವೆನ್ಯೂ ಮಾಡೋ ಕಂಪ್ನಿ ಆಗುತ್ತೆ. 7 ವರ್ಷದಲ್ಲಿ ಈ ತರ ಗ್ರೋತು ನಮ್ಮ ಇಂಡಿಯಾದ ಸ್ಟಾರ್ಟ್ಅಪ್ಗಳಲ್ಲಿ ತುಂಬಾ ಕಮ್ಮಿ. ಯಾರೂ ಮಾಡೋಕ್ಕಾಗ್ಲಿಲ್ಲ ಅಂತ ಈ ಬಿಸ್ನೆಸ್ನ ಈ ಕಂಪ್ನಿ ಮಾಡಿ ತೋರಿಸಿರುತ್ತೆ. ಬರೀ ಬಿಸ್ನೆಸ್ಗಳು ಮಾತ್ರ ಅಲ್ಲ, ಈವನ್ ಎಷ್ಟೋ ಜನ ಇದೇ ರೀತಿ ತಪ್ಪು ಮಾಡ್ತಾ ಹೋಗ್ತಾರೆ. ಅಂದ್ರೆ ಲೈಫಲ್ಲಿ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಿರುತ್ತೆ, ಇನ್ಕಮ್ ಬರ್ತಾ ಇರುತ್ತೆ, ಎಕ್ಸ್ಪೆನ್ಸ್ ಹೋಗ್ತಾ ಇರುತ್ತೆ, ಪ್ರತಿಯೊಂದು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಬಟ್ ಈ ತರ ಆರಾಮಾಗಿ ನಡ್ಕೊಂಡು ಹೋಗೋದ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಅದೇನಂದ್ರೆ ಫ್ಯೂಚರ್ ಪ್ರೊಟೆಕ್ಷನ್ನ ನಾವು ಯಾವತ್ತೂ ಚೆನ್ನಾಗಿ ನಡ್ಕೊಂಡು ಹೋಗ್ಬೇಕಾದ್ರೆ ತಲೆ ಕೆಡಿಸ್ಕೊಳಲ್ಲ. ಯಾವ ರೀತಿ ಒಂದು ಬಿಸ್ನೆಸ್ ಅಥವಾ ವ್ಯಾಪಾರ ಸಸ್ಟೈನ್ ಆಗ್ಬೇಕಂದ್ರೆ ಅದಕ್ಕೊಂದು ಪ್ರೊಟೆಕ್ಷನ್ ಇರಬೇಕು, ಅದೇ ರೀತಿ ನಮ್ಮ ಲೈಫಲ್ಲೂ ಕೂಡ ಒಂದು ಪ್ರೊಟೆಕ್ಷನ್ ಇರಬೇಕು. ಈ ಪ್ರೊಟೆಕ್ಷನ್ ಇರಬೇಕಂದ್ರೆ ನಾವು ವೆಲ್ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡಿರಬೇಕು. ಬಟ್ ಭಾಳ ಜನ ಏನು ಮಾಡ್ತಾರೆ, ಈ ಫೈನಾನ್ಷಿಯಲ್ ಪ್ಲಾನಿಂಗ್ನ ಇಗ್ನೋರ್ ಮಾಡ್ತಾರೆ, ಫ್ಯೂಚರಲ್ಲಿ ಹೋಗಿ ಸಫರ್ ಮಾಡ್ತಾರೆ. ಹಾಗಿದ್ರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಹೇಗೆ? ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಬಂದ್ರೆ ಅದರಲ್ಲಿ ಫಸ್ಟ್ ಬರೋದು ಟರ್ಮ್ ಇನ್ಶೂರೆನ್ಸ್. ಯಾಕಂದ್ರೆ ನಾವು ಲೈಫಲ್ಲಿ ಏನೆಲ್ಲ ಕಷ್ಟಪಡ್ತಿದೀವಿ, ಏನೆಲ್ಲ ಮಾಡ್ತಿದೀವಿ ಎಲ್ಲಾನು ನಮ್ಮ ಫ್ಯಾಮಿಲಿಗೋಸ್ಕರ. ನಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂತಾನೆ ನಾವೆಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಬಟ್ ನಾಳೆ ಒಂದ್ ದಿವಸ ನಾನೇ ಇಲ್ಲ ಅಂದ್ರೆ ನನ್ನ ಫ್ಯಾಮಿಲಿ ಹೆಂಗ್ ಚೆನ್ನಾಗಿರುತ್ತೆ? ನಾಳೆ ಒಂದ್ ದಿವಸ ನಾನು ಇಲ್ದಿದ್ರು ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅನ್ನೋದೇ ಟರ್ಮ್ ಇನ್ಶೂರೆನ್ಸ್. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ಬೆಸ್ಟ್ ಟರ್ಮ್ ಇನ್ಶೂರೆನ್ಸ್ ಅಂತ ಬಂದ್ರೆ ನಾನು ಆಕ್ಸಿಸ್ ಮ್ಯಾಕ್ಸ್ ಟರ್ಮ್ ಇನ್ಶೂರೆನ್ಸ್ ನ ಸಜೆಸ್ಟ್ ಮಾಡ್ತೀನಿ. ಯಾಕಂದ್ರೆ ಇವ್ರ ಹತ್ರ ಕೇವಲ 902 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮ್ಗೆ ಅಪ್ ಟು 2 ಕೋಟಿವರೆಗೂ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ. ನೀವೇನಾದ್ರೂ ಸ್ಯಾಲರಿಡ್ ಆಗಿದ್ರೆ ನಿಮಗೆ ಫಸ್ಟ್ ಇಯರ್ 15% ಡಿಸ್ಕೌಂಟ್ ಸಿಗುತ್ತೆ. ನೀವೇನಾದ್ರೂ ವುಮೆನ್ ಆಗಿದ್ರೆ ನಿಮಗೆ ಲೈಫ್ ಟೈಮ್ 15% ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ನೀವೇನಾದ್ರೂ ವರ್ಕಿಂಗ್ ವುಮೆನ್ ಆಗಿದ್ರೆ ನಿಮ್ಗೆ 2 ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತೆ ಇವ್ರದ್ದು ಕ್ಲೈಮ್ ಸೆಟಲ್ಮೆಂಟ್ ರೇಷಿಯೋ 99.7 ಇದೆ. ಇವರು ಎಲಿಜಿಬಲ್ ಕ್ಲೈಮ್ಗಳನ್ನ ಜಸ್ಟ್ 3 ಅವರ್ಸ್ ಅಲ್ಲೇ ಸೆಟಲ್ ಮಾಡ್ಕೊಡ್ತಾರೆ. ಮತ್ತೆ ಇದರಲ್ಲಿ ಸ್ಪೆಷಲ್ ಎಕ್ಸಿಟ್ ವ್ಯಾಲ್ಯೂ ಬೆನಿಫಿಟ್ ಕೂಡ ಇದೆ. ನೀವೇನಾದ್ರೂ ನಿಮ್ಮ ಫ್ಯಾಮಿಲಿನ ಫ್ಯೂಚರ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ಬೇಕನ್ನಂಗಿದ್ರೆ ನೀವು ಈ ಟರ್ಮ್ ಇನ್ಶೂರೆನ್ಸ್ ನ ಬೈ ಮಾಡಲೇಬೇಕು. ನೀವು ಈ ಟರ್ಮ್ ಇನ್ಶೂರೆನ್ಸ್ ಬೈ ಮಾಡ್ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡಬಹುದು. ನಿಮಗೆ ಅನ್ನಿಸ್ತಾ ಇರುತ್ತೆ ಎಲ್ಲ ಚೆನ್ನಾಗಿ ಹೋಗ್ತಿದೆಯಲ್ಲ ಗುರು, ಪ್ರಾಬ್ಲಮ್ ಎಲ್ಲಿದೆ ಅಂತ. ಎಲ್ಲ ಚೆನ್ನಾಗಿ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಗೊತ್ತೇ ಆಗಲ್ಲ, ಯಾಕಂದ್ರೆ ಆ ಪ್ರಾಬ್ಲಮ್ ಇದ್ರೂ ಕೂಡ ಕಾಣಿಸ್ಕೊಳಲ್ಲ. ಇವನ್ ನಿಮ್ ಬಿಸ್ನೆಸ್ ಅಲ್ಲೂ ಅದೇ ಪ್ರಾಬ್ಲಮ್ ಇರುತ್ತೆ, ಬಟ್ ನಿಮ್ ಕಣ್ಣಿಗೆ ಕಾಣ್ತಿರಲ್ಲ. ಯಾಕಂದ್ರೆ ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ, ನಾನು ಯಾಕೆ ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಅಂತ ಯಾರು ತಲೆ ಕೆಡಿಸ್ಕೊಳಲ್ಲ. ಅದೇ ರೀತಿ ಬೋಟ್ ಕೂಡ ಈ ತಪ್ಪು ಮಾಡುತ್ತೆ. ಪ್ರಾಬ್ಲಮ್ ಮುಂಚೆನೆ ಇತ್ತು, ಕಾಣ್ತಾ ಇರಲಿಲ್ಲ. ಏನಂದ್ರೆ ಬೋಟ್ ನ ಎಲ್ಲಾ ಪ್ರಾಡಕ್ಟ್ಗಳು ಚೈನಾದಲ್ಲಿ ಮತ್ತೆ ವಿಯೆಟ್ನಾಂ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗ್ತವೆ. ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಜಸ್ಟ್ ಬೋಟ್ ನೇಮ್ ಚೇಂಜ್ ಮಾಡಿ ಇಂಡಿಯಾದಲ್ಲಿ ತಮ್ಮನ್ ಸೆಲ್ ಮಾಡ್ತಾನೆ. ಇದನ್ನ ನಾವು ವೈಟ್ ಲೇಬಲಿಂಗ್ ಅಂತ ಕರಿತೀವಿ. ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೇ ಯಾರು, ಡಿಸೈನ್ ಮಾಡೋದೇ ಯಾರು, ಜಸ್ಟ್ ನೇಮ್ ಚೇಂಜ್ ಮಾಡೋದು, ಅದ್ರ ಮೇಲೆ ಒಂದು MRP ಹಾಕೋದು, ತಗೊಂಡ್ ಇಂಡಿಯಾದಲ್ಲಿ ಸೆಲ್ ಮಾಡೋದು. ಇದೇ ಬಿಸ್ನೆಸ್ ಮಾಡೆಲ್ ಆಗಿರುತ್ತೆ. ಈ ಬಿಸ್ನೆಸ್ ಮಾಡೆಲ್ ಅಲ್ಲಿ ನಿಮ್ದು ಯಾವುದೇ ರೀತಿ IP ಇಲ್ಲ. IP ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ. ಮತ್ತೆ ನಿಮ್ದು ಯಾವುದೇ ರೀತಿ ಬಿಸ್ನೆಸ್ ಅಲ್ಲಿ ಕಾಂಪಿಟೇಟಿವ್ ಅಡ್ವಾಂಟೇಜ್ ಇಲ್ಲ. ನಿಮ್ ಬಿಸ್ನೆಸ್ ನ ಯಾರು ಬೇಕಿರೋ ಕಾಪಿ ಮಾಡಬಹುದು. ಯಾಕಂದ್ರೆ ನೀವು ಹೋಗಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಇಂಡಿಯಾದಲ್ಲಿ ತರ್ತಿದ್ದೀರಾ ಅಂದ್ರೆ ಇನ್ನೊಬ್ಬ ಕೂಡ ಹೋಗಿ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ಅವ್ನ್ ಲೇಬಲ್ ಹಾಕಿ ಅವ್ನ್ ಪ್ರೈಸ್ ಟ್ಯಾಗ್ ಹಾಕಿ ತಗೊಂಡ್ ಇಂಡಿಯಾದಲ್ಲಿ ಸೆಲ್ ಮಾಡಬಹುದಾ? ಅದೇ ರೀತಿ ಆಗ್ತಾ ಹೋಗುತ್ತೆ. ಹೊಸ ಬ್ರ್ಯಾಂಡ್ಗಳು ಎಂಟ್ರಿ ಆಗ್ತಾ ಜನಗಳಿಗೂ ಗೊತ್ತಾಗುತ್ತೆ ಇದು ಚೈನೀಸ್ ಮಾಲ್ ಅಂತ. ಚೈನೀಸ್ ಮಾಲ್ ನ ನಮ್ ತಲೆ ಮೇಲೆ ಆಗ್ತಾ ಇದಾರೆ ಅಂತ ನಮ್ಮ ಇಂಡಿಯನ್ ಕನ್ಸ್ಯೂಮರ್ ತಿರುಗ್ಬಿಳಕ್ ಸ್ಟಾರ್ಟ್ ಆಗ್ತಾರೆ. 2023ರಲ್ಲಿ ಇಂಡಿಯನ್ ಇಯರ್ಫೋನ್ ಬ್ರ್ಯಾಂಡ್ ಆಗಿರೋ ಮೀವಿ ಈ ಬೋಟ್ಗೆ ಟ್ರೋಲ್ ಮಾಡ್ಕೊಂಡು ಒಂದು ಆರ್ಟ್ ಕ್ಯಾಂಪೇನ್ ನ ಲಾಂಚ್ ಮಾಡ್ತಾನೆ. I am Mivi, a tech brand that makes in India. And I am a tech brand that claims to make in India. 2024ರಲ್ಲಿ ಆಪಲ್ಗೆ ಟಾಂಟ್ ಕೊಡ್ತಾನೆ ಥಿಂಕ್ ಬೆಟರ್ ಅಂತ. ಬಟ್ ಇವ್ರು ಏನ್ ಮಾಡ್ತಾ ಇದಾರೆ, ಯಾರೋ ಡಿಸೈನ್ ಮಾಡಿರೋ, ಯಾರೋ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರೋ ಪ್ರಾಡಕ್ಟ್ ನ ಜಸ್ಟ್ ನೇಮ್ ಚೇಂಜ್ ಮಾಡಿ ಚೈನಾ ಇಂದ ಇಂಡಿಯಾಕ್ಕೆ ತಗೊಂಡ್ ಸೆಲ್ ಮಾಡ್ತಾ ಇದಾರೆ. ಇವ್ರು ಹೇಳ್ತಿದಾರೆ ಆಪಲ್ಗೆ ಥಿಂಕ್ ಬೆಟರ್ ಅಂತ. ಎಲ್ಲಾ ಬ್ರ್ಯಾಂಡ್ಗಳಿಗೂ ಟ್ರೋಲ್ ಮಾಡ್ಕೊಂಡ್ ಬರ್ತಿದ್ದ ಈ ಬೋಟ್ ನೆಕ್ಸ್ಟ್ ಬರ್ತಾ ಕಾಂಪಿಟೇಷನ್ ಬಂದ್ಬಿಟ್ಟು ರುಬ್ಬಾಕ್ಬಿಡ್ತಾರೆ. ಯಾಕಂದ್ರೆ ನೀವೀಗ ಚೈನಾ ಇಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಿದ್ದೀರಾ ಅಂದ್ರೆ ನೀವ್ ಯಾವ ಫ್ಯಾಕ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಿದ್ರೋ ಅದೇ ಫ್ಯಾಕ್ಟ್ರಿನಲ್ಲಿ ಬೇರೆಯವರು ಕೂಡ ಹೋಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ಬೋದು. ಯಾಕಂದ್ರೆ ನಿಮ್ಮ ಹತ್ರ ಯಾವುದೇ ರೀತಿ IP ಇಲ್ಲ. IP ಅಂದ್ರೆ ಇಂಟೆಲೆಕ್ಟ್ ಪ್ರಾಪರ್ಟಿ. ನೀವು ಜಸ್ಟ್ ನೇಮು ಮತ್ತೆ ಪ್ರೈಸ್ ನ ಚೇಂಜ್ ಮಾಡಿಸ್ಕೊಂಡು ಅಲ್ಲಿಂದ ತಗೊಂಬಂದು ಇಲ್ಲಿ ಸೆಲ್ ಮಾಡ್ತಿದ್ದೀರಾ. ಇದನ್ನೇ ಬೇರೆಯವ್ರು ಈಸಿಲಿ ಕಾಪಿ ಮಾಡ್ಬೋದು. ಮುಂದೆ ಹೋಗಿ ಅದೇ ಆಗುತ್ತೆ. ನಾಯ್ಸು, ಫೈರ್ ಬೋಲ್ಟು, ಬೌಲ್ಟ್ ಆಡಿಯೋ ಈ ತರ ಬೇರೆ ಬ್ರ್ಯಾಂಡ್ಗಳು ಬೋಟ್ಗೆ ಕಾಂಪಿಟೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕಂದ್ರೆ ಇವರು ಕೂಡ ಹೋಗಿ ಅದೇ ಫ್ಯಾಕ್ಟ್ರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾರೆ. ಇವ್ರು ಜಸ್ಟ್ ನೇಮು MRP ನ ಚೇಂಜ್ ಮಾಡಿಸ್ಕೊಂಬಂದು ಇವರು ಕೂಡ ಇಂಡಿಯಾದಲ್ಲಿ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಬೋಲ್ಟ್ ಸೇಲ್ಸು ಸಡನ್ಲಿ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಮಾರ್ಟ್ ವಾಚ್ ಅಲ್ಲಿ ಬೋಲ್ಟ್ ಸೇಲ್ಸು 2023ರಲ್ಲಿ 900 ಕೋಟಿ ಇರುತ್ತೆ. 2025 ಬರೋಷ್ಟೊತ್ತಿಗೆ ಅದು 330 ಕೋಟಿಗೆ ಬಂದು ಬೀಳುತ್ತೆ. ಅಂದ್ರೆ ಸುಮಾರು 63% ಸೇಲ್ಸ್ ಡ್ರಾಪ್ ಆಗಿದೆ ಜಸ್ಟ್ 2 ವರ್ಷದಲ್ಲಿ. ಮತ್ತೆ ಒಂದು ಸಲ ಡೌನ್ಫಾಲ್ ಬಂದ್ರೆ ಮತ್ತೆ ಬರ್ತಾ ಹೋಗುತ್ತೆ ಅನ್ನಕ್ಕೆ 2024ರಲ್ಲಿ ಒಬ್ಬ ಹ್ಯಾಕರು ಬೋರ್ಡ್ದು ಎಂಟೈರ್ ಸಿಸ್ಟಮ್ನ ಹ್ಯಾಕ್ ಮಾಡ್ತಾನೆ.
75 ಲಕ್ಷ ಕಸ್ಟಮರ್ ಡೇಟಾನ ಡಾರ್ಕ್ ವೆಬ್ಬಲ್ಲಿ ಹೋಗಿ ಜಸ್ಟ್ 220 ರೂಪಾಯಿಗೆ ಸೆಲ್ ಮಾಡ್ತಾನೆ, ಅಂದರೆ €2 ಸೆಲ್ ಮಾಡ್ತಾನೆ. ಆ ಡೇಟಾದಲ್ಲಿ ಜನಗಳ ಫೋನ್ ನಂಬರು, ಇಮೇಲ್ ಐಡಿ, ಅಡ್ರೆಸ್ಸು ಪ್ರತಿಯೊಂದು ಇರುತ್ತೆ. ಈ ತರ ಡೇಟಾ ಲೀಕ್ ಆಗಿರೋ ಸುದ್ದಿ ಕೇಳಿ ಜನ ಬೋಟ್ ಮೇಲಿದ್ದ ನಂಬಿಕೆನ ನಿಧಾನಕ್ಕೆ ಕಳ್ಕೊಂತ ಬರ್ತಾರೆ. ಮತ್ತೆ ಎರಡನೇ ಶಾಕಿಂಗ್ ಡೌನ್ಫಾಲು ಅವ್ರಿಗೆ 2025 IPO ಟೈಮಲ್ಲಿ ಆಗುತ್ತೆ. 2023 ಇವ್ರು ಫಸ್ಟ್ ಟೈಮ್ IPO ಅಪ್ಲೈ ಮಾಡ್ತಾರೆ. ಇವ್ರು ಆ ಟೈಮಲ್ಲಿ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ನಾವು ಮಾರ್ಕೆಟಿಂದ 2,000 ಕೋಟಿ ಎತ್ತಬೇಕು ಅಂತ, ಅಂದರೆ ಪಬ್ಲಿಕ್ಕಿಂದ 2,000 ಕೋಟಿ ಎತ್ತಬೇಕು ಅಂತ. IPO ಅಂದರೆ ನಮ್ಮ ಶೇರ್ಸ್ನ ಪಬ್ಲಿಕ್ಕಿಗೆ ಕೊಟ್ಬಿಟ್ಟು ಅದರಿಂದ ದುಡ್ಡಿಸ್ಕೊಳೋದು. ಈ ಥರ 2,000 ಕೋಟಿ ಜನಗಳ ಹತ್ರ ದುಡ್ಡಿಸ್ಕೊಬೇಕು ಅಂತ ಪ್ಲಾನ್ ಮಾಡಿರ್ತಾರೆ. ಬಟ್ ಇದು ಸಕ್ಸಸ್ ಆಗಲ್ಲ, ಯಾಕಂದರೆ ಆ ಟೈಮಲ್ಲಿ ಮಾರ್ಕೆಟ್ ಚೆನ್ನಾಗಿರಲ್ಲ. ಇದರಿಂದ IPOನ ಕ್ಯಾನ್ಸಲ್ ಮಾಡ್ತಾರೆ. ಮತ್ತೆ ಮುಂದೆ ಹೋಗಿ ಅಂದರೆ 2025 ಹೊಸದಾಗಿ IPOನ ಅಪ್ಲೈ ಮಾಡ್ತಾರೆ. ಈ ಸಲ ಇವ್ರದ್ದು 2,000 ಕೋಟಿ ಟಾರ್ಗೆಟ್ನ 1,500 ಕೋಟಿಗೆ ತಗೊಂಡು ಇಳಿಸ್ತಾರೆ. ಅಂದರೆ 2,000 ಕೋಟಿ ಮುಂಚೆ ಎತ್ತಬೇಕಾಗಿರೋದನ್ನ ಇವಾಗ 1,500 ಕೋಟಿ ಕೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಇವ್ರು ಯಾವಾಗ 2025 IPO ಅಪ್ಲೈ ಮಾಡ್ತಾರಲ್ಲ, ಇದರಿಂದನೇ ಇವ್ರಿಗೆ ನಿಜವಾದ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅರ್ಲಿ ಡೌನ್ಫಾಲ್ ಎಲ್ಲ ಇದಕ್ಕೆ ಲೆಕ್ಕನೇ ಇಲ್ಲ. ಯಾಕಂದ್ರೆ ಈ ಕಂಪನಿಯ ಎಂಟೈರ್ ಬಂಡವಾಳ ಇವ್ರು IPO ಅಪ್ಲೈ ಮಾಡಿದಾಗಲೇ ಗೊತ್ತಾಗುತ್ತೆ. IPO ಅಪ್ಲೈ ಮಾಡ್ಬೇಕಾದ್ರೆ ಇವರು DRHP ಅಂತ ಬರುತ್ತೆ, ಡ್ರಾಫ್ಟ್ ರೆಡ್ ಹಿಯರಿಂಗ್ ಪ್ರಾಸ್ಪೆಕ್ಟ್ ಅಂತ. ಇದನ್ನ ಇವರು ಸೆಬಿ ಕೊಟ್ಟಿರ್ತಾರೆ. ಇದರಲ್ಲಿ ಕಂಪನಿಯ ಎಂಟೈರ್ ಜಾತಕ ಇರುತ್ತೆ. ಇದರಿಂದನೇ ಈ ಬೋಟ್ನ ಒಂದೊಂದೇ ವಿಷಯ ಗೊತ್ತಾಗ್ತಾ ಹೋಗುತ್ತೆ. ಈ IPO ಬರೋ 29 ದಿವಸದ ಮುಂಚೆನೆ ಈ ಕಂಪ್ನಿಯ CEO ಮತ್ತೆ CMO ಇಬ್ರು ಕೂಡ ರಿಸೈನ್ ಮಾಡಿರ್ತಾರೆ. CMO ಅಂದರೆ ಅಮನ್ ಗುಪ್ತಾ, CEO ಅಂದರೆ ಸಮೀರ್ ಮೆಹ್ತಾ. ಇವರಿಬ್ರು ಕೂಡ IPO ಬರೋಕ್ಕಿಂತ ಮುಂಚೆನೆ ರಿಸೈನ್ ಮಾಡಿರ್ತಾರೆ. ಅಂದರೆ ಈ ಕಂಪ್ನಿನ ಸ್ಟಾರ್ಟ್ ಮಾಡಿದ್ದೆ ಇವರಿಬ್ರು IPO ಬರೋಕ್ಕಿಂತ ಮುಂಚೆನೆ ಈ ಕಂಪ್ನಿಯಿಂದ ರಿಸೈನ್ ಮಾಡಿ ಹೊರಗೆ ಹೋಗ್ತಿದ್ದಾರೆ. ಅಂದರೆ ಈ ಕಂಪ್ನಿನಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ? ಇನ್ವೆಸ್ಟರ್ಸ್ಗೆ ಇನ್ನೂ ಕಾನ್ಫಿಡೆನ್ಸ್ ಲೋ ಆಗ್ತಾ ಹೋಗುತ್ತೆ. ಅಷ್ಟಲ್ದಲೇ ಈ ಡಾಕ್ಯುಮೆಂಟಿಂದ ಇನ್ನೊಂದು ದೊಡ್ಡ ಶಾಕಿಂಗ್ ನ್ಯೂಸ್ ಹೊರಗೆ ಬರುತ್ತೆ. ಇದನ್ನ ಕೇಳಿ ಇನ್ವೆಸ್ಟರ್ ದಂಗಾಗ್ಬಿಡ್ತಾರೆ. BSR ಮತ್ತು Co-LLP ಅನ್ನೋ ಆಡಿಟ್ರು ಇದರಲ್ಲಿ ಮೆನ್ಷನ್ ಮಾಡ್ತಾರೆ, 2023 2025 ಡೇಟಾ ಏನಿದೆ, ಇವರು ಬ್ಯಾಂಕಿಗೆ ಕೊಟ್ಟಿರೋ ಡೇಟಾ ಮತ್ತು ಇವ್ರ ಬುಕ್ಸಲ್ಲಿರೋ ಡೇಟಾ, ಬ್ಯಾಲೆನ್ಸ್ ಶೀಟಲ್ಲಿರೋ ಡೇಟಾ ಒಂದಕ್ಕೊಂದು ಮ್ಯಾಚ್ ಆಗ್ತಿಲ್ಲ ಅಂತ. ಬ್ಯಾಂಕಿಗೆ ಲೋನ್ ತಗೊಳ್ಬೇಕಾದ್ರೆ ಒಂದು ರಾಂಗ್ ಡೇಟಾ ಕೊಟ್ಟಿದ್ದಾರೆ, ಬಟ್ ಅದು ರಿಯಲ್ ಡೇಟಾ ಅಲ್ಲ. ರಿಯಲ್ ಡೇಟಾನೇ ಒಂದು ಹೇಳ್ತಾ ಇದೆ, ಬ್ಯಾಂಕ್ ಡೇಟಾನೇ ಒಂದು ಹೇಳ್ತಾ ಇದೆ ಅಂತ ಈ ಆಡಿಟ್ರು ಮೆನ್ಷನ್ ಮಾಡ್ತಾರೆ. ಮತ್ತೆ ಬ್ಯಾಂಕ್ ಹತ್ರ ಹೋಗಿ ಶಾರ್ಟ್ ಟರ್ಮ್ಗಂತ ಲೋನ್ ತಗೊಂಬಂದ್ಬಿಟ್ಟು ಇದನ್ನ ಇವರು ಸಬ್ಸಿಡರಿ ಕಂಪ್ನಿಗಳಿಗೆ ಲಾಂಗ್ ಟರ್ಮ್ಗೆ ಲೋನ್ ಕೊಟ್ಟಿದ್ದಾರೆ. ಅಂದರೆ ನಾನು ನಿಮ್ಮ ಹತ್ರ 3 ತಿಂಗಳಿಗೆ ವಾಪಸ್ ಕೊಡ್ತೀನಿ ಅಂತ ಲೋನ್ ತಗೊಂಬಂದ್ಬಿಟ್ಟು ಇನ್ನೊಬ್ರು ಯಾರಿಗೋ 10 ವರ್ಷ ಕೊಟ್ಟಂಗೆ, 10 ವರ್ಷ ಬಿಟ್ಟು ವಾಪಸ್ ಕೊಡು ಅಂತ ಕೊಟ್ಟಂಗೆ. ಇದು ಕಂಪ್ಲೀಟ್ಲಿ ಮಿಸ್ ಮ್ಯಾಚು ಮತ್ತು ಮಿಸ್ಯೂಸ್ ಆಫ್ ಮನಿ. ಮತ್ತೆ ಇವ್ರದ್ದು ಸಿಂಗಾಪುರಲ್ಲಿ 2 ಸಬ್ಸಿಡರೀಸ್ ಇದಾವೆ. ಆ 2 ಸಬ್ಸಿಡರಿಗಳನ್ನ ಆಡಿಟ್ರು ಮೆಟೀರಿಯಲ್ ಅನ್ಸರ್ಟೈನ್ ಅಂತ ಮ್ಯಾಪ್ ಮಾಡ್ತಾರೆ. ಅಂದರೆ ಈ ಕಂಪ್ನಿಗಳು ತನ್ನ ಕಾಲ ಮೇಲೆ ತಾನು ನಿಂತೇ ಇಲ್ಲ, ಪೇರೆಂಟ್ ಕಂಪ್ನಿ ಇದನ್ನ ಸಾಕ್ತಾ ಇರಬೇಕು ಅಂತ. ಇದರಿಂದ ಏನಾಗುತ್ತೆ, ಈ ಕಂಪ್ನಿ ಮೇಲೆ ಇದ್ದ ನಂಬಿಕೆ ಇನ್ವೆಸ್ಟರ್ಸ್ಗೆ ನಿಧಾನಕ್ಕೆ ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತೆ ಈ ಕಂಪ್ನಿಯ ಡೈರೆಕ್ಟ್ರು ರೂಲ್ಸ್ಗಿನ್ನ ಜಾಸ್ತಿ ಸ್ಯಾಲ್ರಿ ತಗೊಂತಾ ಇರ್ತಾರೆ. ಯಾವುದೇ ಒಂದು ಕಂಪ್ನಿನಲ್ಲಿ ಒಂದು ರೂಲ್ಸ್ ಇರುತ್ತೆ, ಇಷ್ಟು ಪ್ರಾಫಿಟಲ್ಲಿ ಇಷ್ಟೇ ಸ್ಯಾಲ್ರಿ ತಗೊಳ್ಬೇಕಂತ, ಅದಕ್ಕಿಂತ ಜಾಸ್ತಿ ಸ್ಯಾಲ್ರಿ ತಗೊಳ್ತಾ ಇರ್ತಾರೆ. ಮತ್ತು ಇದೆಲ್ಲ ಹೊರಗೆ ಬಂದಮೇಲೆ ಮತ್ತೆ ಶೇರ್ ಹೋಲ್ಡರ್ಸ್ ಹತ್ರ ಅಪ್ರೂವ್ ತಗೊಂಡು ಆಮೇಲೆ ಅದನ್ನು ಸರಿ ಮಾಡ್ಕೊತಾರೆ. ಬಟ್ ಈ ಪರ್ಮಿಷನ್ ತಗೊಳಕ್ಕಿಂತ ಮುಂಚೆನೇ ಇವ್ರು ಈ ಥರ ಸ್ಯಾಲ್ರಿ ಜಾಸ್ತಿ ತಗೊಳ್ತಾ ಇರ್ತಾರೆ. ಇದೇನು ತೋರಿಸುತ್ತೆ ಅಂದರೆ ಕಾರ್ಪೊರೇಟ್ ಗವರ್ನೆನ್ಸ್ ಇಶ್ಯೂ ತೋರಿಸುತ್ತೆ. ಅಂದರೆ ನೀವು ರೂಲ್ಸಿಗೆ ಬೆಲೆ ಕೊಡಲ್ಲ, ಶೇರ್ ಹೋಲ್ಡರ್ಸ್ಗೆ ಮರ್ಯಾದೆ ಕೊಡಲ್ಲ, ನೀವು ಇಷ್ಟ ಬಂದಂಗೆ ಮಾಡ್ಕೊತೀರಾ, ಇಷ್ಟ ಬಂದಂಗೆ ರೂಲ್ಸ್ನ ಚೇಂಜ್ ಮಾಡ್ಕೊತೀರಾ. ನಾಳೆ ಒಂದು ದಿವಸ ನಿಮ್ಮ ಕಂಪ್ನಿನಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ ನೀವು ಏನು ಬೇಕಿರೋ ಮಾಡ್ಬೋದು, ಆ ದುಡ್ಡ ಎಲ್ಲಿ ಬೇಕಿರೋ ಡೈವರ್ಟ್ ಮಾಡ್ಬೋದು. ಇದರಿಂದನೇ ತುಂಬ ಜನ ಇನ್ವೆಸ್ಟರ್ಸು ಈ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಮುಂದೆ ಹೋಗಿ ಈ ಕಂಪ್ನಿ ಈ IPOನ ವಿಡ್ರಾ ಮಾಡುತ್ತೆ. ಅಂದರೆ ನನಗೆ IPOನೇ ಬೇಡ ಅಂತ ವಾಪಸ್ ಹೋಗುತ್ತೆ. 2 ಸಲ IPOಗೆ ಬಂದ್ಬಿಟ್ಟು 2 ಸಲನೂ ವಾಪಸ್ ಹೋಗಿದೆ. ಮತ್ತೆ ಇನ್ನೊಂದು ಡೇಟಾ ಏನು ಹೇಳುತ್ತೆ, ಈ ಕಂಪ್ನಿನಲ್ಲಿ ನಾವು ಎಂಪ್ಲಾಯ್ ಅಟೇಷನ್ ರೇಟ್ ಅಂತ ನೋಡ್ತೀವಿ. ಈ ಡೇಟಾ ಏನು ಹೇಳುತ್ತೆ ಅಂದರೆ ಎಷ್ಟು ಜನ ಎಂಪ್ಲಾಯ್ಗಳು ಈ ವರ್ಷ ಕೆಲಸ ಬಿಟ್ಟು ಹೋಗಿದ್ದಾರೆ ಅಂತ ಪರ್ಸೆಂಟೇಜಲ್ಲಿ. ಈ ಡೇಟಾ ವರ್ಷದಿಂದ ವರ್ಷಕ್ಕೆ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. 2023 27% ಇರುತ್ತೆ, 2024 28% ಆಗುತ್ತೆ. ಅಂದರೆ 100ರಲ್ಲಿ 28 ಜನ ಎಂಪ್ಲಾಯ್ಗಳು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ಅರ್ಥ. 2025 ಅದು 34% ಆಗುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ಕಂಪ್ನಿನಲ್ಲಿ ಎಲ್ಲ ಚೆನ್ನಾಗಿದ್ದಿದ್ರೆ ಯಾಕೆ ಇಷ್ಟು ಜನ ಎಂಪ್ಲಾಯ್ಗಳು ಬಿಟ್ಟು ವಾಪಸ್ ಹೋಗ್ತಾ ಇದ್ರು? ಮತ್ತೆ ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಬೋರ್ಡ್ ಕಂಪ್ಲೀಟ್ಲಿ ಡೌನ್ಫಾಲ್ ಆಗಿಲ್ಲ. ಈ ಡೌನ್ಫಾಲ್ ಇಂದ ಬೋರ್ಡ್ ಬುದ್ಧಿ ಕಲಿತಾ ಇದೆ ಅಂತ ಕಾಣಿಸ್ತಾ ಇದೆ. 2025 ಈ ಕಂಪ್ನಿ ಮತ್ತೆ ಪ್ರಾಫಿಟಬಲ್ ಆಗಿದೆ, ಅಂದ್ರೆ 60 ಕೋಟಿ ಪ್ರಾಫಿಟ್ ಮಾಡಿದೆ. ಮತ್ತೆ 70% ಆಫ್ ದಿ ಇವ್ರದೇನು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತಲ್ಲ ಅದನ್ನ ಇವಾಗ ಇಂಡಿಯಾಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಡಿಕ್ಸಾನ್ ಟೆಕ್ನಾಲಜಿ ಜೊತೆಗೆ ಒಂದು ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಸಕ್ಕೆ. ಮತ್ತೆ ಈ ಕಂಪ್ನಿ ಪ್ರಾಫಿಟಬಲ್ ಆಗ್ತಿದೆ ಅಂದ ತಕ್ಷಣ ಅದು ಖುಷಿ ಪಡುವಂತ ವಿಷಯ ಅಲ್ಲ. ಯಾಕಂದ್ರೆ ಈ ಪ್ರಾಫಿಟ್ ಬಂದ್ಬಿಟ್ಟು ಸೇಲ್ಸ್ ಜಾಸ್ತಿ ಆಗ್ಬಿಟ್ಟು ಬಿಸ್ನೆಸ್ ಗ್ರೋ ಆಗಿ ಪ್ರಾಫಿಟ್ ಬಂದಿರೋದಲ್ಲ, ಇದು ಎಕ್ಸ್ಪೆನ್ಸ್ ನ ಕಮ್ಮಿ ಮಾಡಿ ಬಂದಿರೋ ಪ್ರಾಫಿಟ್. ಅಂದ್ರೆ ಖರ್ಚು ಕಮ್ಮಿ ಮಾಡೋದಕ್ಕೆ ಪ್ರಾಫಿಟ್ ಬಂದಿದೆ. ಎಷ್ಟು ದಿವಸ ಖರ್ಚು ಕಮ್ಮಿ ಮಾಡ್ತೀರಾ? 1 ವರ್ಷ ಮಾಡ್ತೀರಾ, 2 ವರ್ಷ ಮಾಡ್ತೀರಾ, ಮ್ಯಾಕ್ಸಿಮಮ್ 3 ವರ್ಷ ಮಾಡ್ತೀರಾ. ಆಮೇಲೆ ಗ್ರೋತ್ ಎಲ್ಲಿಂದ ಬರುತ್ತೆ? ಈ ತರ ಬಿಸ್ನೆಸ್ ಮಾಡಲು ಸಸ್ಟೈನಬಲ್ ಅಲ್ಲ, ಈ ತರ ಒಳ್ಳೇದಲ್ಲ. ಖರ್ಚು ಕಮ್ಮಿ ಮಾಡಿ ಪ್ರಾಫಿಟ್ ಮಾಡೋದು ಯಾರು ಬೇಕಿರೋ ಮಾಡಬಹುದು, ಬಟ್ ಇದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಗ್ರೋತ್ ನ ತಂದ್ಕೊಡಲ್ಲ. ಈ ಎಂಟೈರ್ ಬೋರ್ಡ್ ಸ್ಟೋರಿಯಿಂದ ನಮ್ಗೆ ಏನ್ ಗೊತ್ತಾಯ್ತು ಏನಂದ್ರೆ, ಜಸ್ಟ್ ನಾವು ಮಾರ್ಕೆಟಿಂಗ್ ಮಾಡ್ಬಿಟ್ಟು ಬಿಸ್ನೆಸ್ ನ ಬಿಲ್ಡ್ ಮಾಡಕ್ ಆಗಲ್ಲ. ಮಾರ್ಕೆಟಿಂಗ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ,
ನೋಡಿ ನೀವು ಜನಗಳನ್ನ ನಮ್ಮ ಅಂಗಡಿಗೆ ಬರ್ರಿ ಅಂತ ಕರೆಸ್ಕೊಳ್ಳೋದೇ ಮಾರ್ಕೆಟಿಂಗ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಆ ಕಸ್ಟಮರ್ ವಾಪಸ್ ಬರ್ಬೇಕಂದ್ರೆ ನಿಮ್ಮ ಹತ್ರ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು, ನಿಮ್ ಪ್ರಾಡಕ್ಟ್ ಅಲ್ಲಿ ಏನಾದ್ರೂ ದಮ್ ಇರಬೇಕು, ಇಲ್ಲ ಅಂದ್ರೆ ಅವ್ರು ವಾಪಸ್ ಬರೋದೇ ಇಲ್ಲ. ಈಗ ರೀಸೆಂಟ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಜನ ನೋಡ್ತಾ ಇದ್ದೀನಿ, ಪ್ರತಿಯೊಬ್ರು ಕೂಡ ಬಟ್ಟೆ ಅಂಗಡಿ ವ್ಯಾಪಾರ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಬಟ್ಟೆ ಅಂಗಡಿ ಬಿಸ್ನೆಸ್. ಮುಂಚೆ ಅವ್ರ ಹತ್ರ ಫಾಲೋವರ್ಸ್ ಇದ್ರು, ಅವ್ರಿಗೆ ವ್ಯೂಸ್ ಬರ್ತಾ ಇತ್ತು. ಇದನ್ನೇ ಅವ್ರು ಏನ್ ಮಾಡಿದ್ರು, ಬಟ್ಟೆ ಅಂಗಡಿ ಮಾಡ್ಬಿಟ್ಟು ಇಲ್ಲಿಂದ ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಒಳ್ಳೇದೇನೆ, ಬಟ್ ಅದು ಏನಾಗುತ್ತೆ ಗೊತ್ತಾ, ಈಗ ನಿಮ್ಮ ಅಂಗಡಿಗೆ ಬಂದ್ಬಿಟ್ಟು ನಿಮ್ಮ ಎಷ್ಟೋ ಜನ ಬಟ್ಟೆ ತಗೊಂತಿದಾರೆ ಅಂದ್ರೆ ನಿಮ್ದು ಎಲ್ಲಿವರೆಗೂ ಇನ್ಸ್ಟಾಗ್ರಾಮ್ ಇರುತ್ತೋ ಅಲ್ಲಿವರೆಗೂ ಅವ್ರು ತಗೊಂತಾರೆ, ವಾಪಸ್ ಬರಲ್ಲ. ಯಾಕಂದ್ರೆ ನೀವು ಕೂಡ 1000 ಶರ್ಟು 3 ಶರ್ಟು 2 ಶರ್ಟು ಅಂತ ಸೆಲ್ ಮಾಡ್ತಾ ಹೋದ್ರೆ ಬೇರೆಯವರು ಅದೇ ಮಾಡ್ತಾರಲ್ಲ, ನಿಮ್ಮನ್ನ ಕಾಪಿ ಮಾಡೋದು ಇನ್ನೊಬ್ಬಂಗೆ ಈಸಿ ಅಲ್ಲ. ನಿಮ್ಮ ಹತ್ರ ಅಂತ ಯೂನಿಕ್ನೆಸ್ ಏನಿದೆ ಬೇರೆ ಯಾರು ನಿಮ್ಮನ್ನ ಕಾಪಿ ಮಾಡಕ್ ಆಗ್ತಾ ಇಲ್ಲ. ಅಂತದ್ದೇನಾದ್ರೂ ಮಾಡಿದ್ರೆ ಸಸ್ಟೈನಬಲ್ ಆಗುತ್ತೆ, ಇಲ್ಲ ಅಂದ್ರೆ ಬಿಸ್ನೆಸ್ ಸಸ್ಟೈನಬಲ್ ಆಗಲ್ಲ. ಇವಾಗ ಸದ್ಯಕ್ಕೆ ಜನಗಳು ಬಂದ್ಬಿಟ್ಟು ನಿಮ್ಮ ಹತ್ರ ತಗೊಂಡು ಹೋಗ್ಬಿಡ್ತಾರೆ ಇನಿಷಿಯಲಿ, ಬಟ್ ನಿಮ್ ಬಿಸ್ನೆಸ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಸಸ್ಟೈನಬಲ್ ಆಗಲ್ಲ. ಇದನ್ನೇ ಮಾರ್ಕೆಟಿಂಗ್ ಅಂತ ಕರೀತಾರೆ. ಮಾರ್ಕೆಟಿಂಗ್ ನಾವು ಡಿಜಿಟಲಿ ಮಾಡಬಹುದು, ರೋಡ್ ರೈಡ್ ಸೈಡ್ ಅಲ್ಲಿ ಹೋಗಿ ಅಂಗಡಿಗಳಿಗೆ ಕರಿಬಹುದು ನಮ್ಮ ಅಂಗಡಿಗೆ ಬನ್ನಿ ಅಂತ, ಅಥವಾ ನಿಮ್ ಬಿಸ್ನೆಸ್ ನ ಹೋಗಿ ಟಿವಿನಲ್ಲಿ ಅಡ್ವರ್ಟೈಸ್ ಕೊಡಬಹುದು, ಏನ್ ಬೇಕಿರೋ ಮಾಡಬಹುದು. ಜಸ್ಟ್ ಇದರಿಂದಾನೇ ಬಿಸ್ನೆಸ್ ಹುಟ್ಟಾಕಕ್ ಆಗಲ್ಲ. ಸೇಲ್ಸ್ ಬರಬಹುದು ಇನಿಷಿಯಲಿ ಸೇಲ್ಸ್ ಬರಬಹುದು, ಬಿಸ್ನೆಸ್ ಗ್ರೋ ಆಗಬಹುದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ಗ್ರೋ ಆಗಲ್ಲ. ಯಾಕಂದ್ರೆ ಒಂದು ಸಲ ಕಸ್ಟಮರ್ ಬಂದಿರೋರು ವಾಪಸ್ ಬರಲ್ಲ. ಅವ್ರಿಗೂ ಗೊತ್ತಾಗ್ಬಿಡುತ್ತೆ ನೀನ್ ಸೆಲ್ ಮಾಡ್ತಿರೋದು ಏನ್ ಗ್ರೇಟ್ ಪ್ರಾಡಕ್ಟ್ ಅಲ್ಲ ಅಂತ. ಅವ್ರು ವಾಪಸ್ ಹೋಗ್ಬಿಡ್ತಾರೆ, ಬೇರೆ ಬ್ರಾಂಡ್ ಜೊತೆ ಹೋಗ್ಬಿಡ್ತಾರೆ, ಅಥವಾ ಇನ್ನೂ ಚೀಪ್ ಆಗಿ ಯಾರು ಕೊಡ್ತಾರೋ ಅವ್ರ ಹತ್ರ ಹೋಗ್ಬಿಡ್ತಾರೆ. ಬಿಸ್ನೆಸ್ ಸಸ್ಟೈನ್ ಆಗ್ಬೇಕಂದ್ರೆ ನಿಮ್ ಪ್ರಾಡಕ್ಟ್ ಅಲ್ಲಿ ದಮ್ ಇರಬೇಕು. ಅದೇನಂದ್ರೆ ನಾವು ಮೋಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ಲಿ ಒಂದು ವಿಡಿಯೋ ಮಾಡಿದೀನಿ. ಮೇನ್ಲಿ 5 ತರ ಮೋಟ್ ಬರ್ತವೆ, ಅಂದ್ರೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಬರ್ತವೆ. ಇದು ನಮ್ಮ ಮೈಕಲ್ ಪೋರ್ಟರ್ ಅವರು ಕಂಡಿಡಿದಿರೋದು. ಈ 5 ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಲ್ಲಿ ಯಾವ್ದಾರ ಒಂದು ನಮ್ಮ ಬಿಸ್ನೆಸ್ ಅಲ್ಲಿ ಇದೆ ಅಂದ್ರೆ ನಮ್ಮ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ನೀವೇನಾದ್ರೂ ಆ ವಿಡಿಯೋ ನೋಡ್ಬೇಕಂಗಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡಬಹುದು. ಮತ್ತೆ ನಿಮ್ಗೆ ಏನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮ್ಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ನಾನು ಅವಾಗ್ಲೇ ಹೇಳ್ದಂಗೆ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಬೇಕನ್ನಂಗಿದ್ರೆ ನೀವು ಟರ್ಮ್ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಯಾಕಂದ್ರೆ ಇದು ತುಂಬಾ ಚೀಪಲ್ಲಿ ಸಿಗುತ್ತೆ. ಈ ಟರ್ಮ್ ಇನ್ಶೂರೆನ್ಸ್ ತಗೊಳಂಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು.